ರಸ್ತೆ ವಿಸ್ತರಣೆ ಹೆಸರಿನಲ್ಲಿ 3,000 ಮರಗಳ ಮಾರಣ ಹೋಮ, ಕಪ್ಪು ಹರೇಲ ಆಚರಿಸಿ ಆಕ್ರೋಶ ವ್ಯಕ್ತಪಡಿಸಿದ ಪರಿಸರವಾದಿಗಳು. ಉತ್ತರಾಖಂಡದ ವಾರ್ಷಿಕ ಹರೇಲ ಹಬ್ಬದ ಸಂದರ್ಭದಲ್ಲಿ ಮರಗಳನ್ನು ನೆಡುವ ಬದಲು ರಸ್ತೆ ವಿಸ್ತರಣೆಗಾಗಿ 3,000ಕ್ಕೂ ಹೆಚ್ಚು ಮರಗಳನ್ನು ಕಡಿಯುತ್ತಿರುವುದನ್ನು ವಿರೋಧಿಸಿ ಪರಿಸರವಾದಿಗಳು ಕಪ್ಪು ಹರೇಲ ಆಚರಿಸುತ್ತಿದ್ದಾರೆ. ಸಾಕ್ಮಾಡ್ ಪ್ರದೇಶದ ಪರಿಸರ ಸೂಕ್ಷ್ಮ ವಲಯದಲ್ಲಿ ನಡೆಯುತ್ತಿರುವ ಈ ಬೃಹತ್ ಅರಣ್ಯ ನಾಶವು ಸ್ಥಳೀಯ ಮೈಕ್ರೋಕ್ಲೈಮೇಟ್ ಮತ್ತು ವನ್ಯಜೀವಿಗಳ ಬದುಕಿನ ಮೇಲೆ ಗಂಭೀರ ಪರಿಣಾಮ ಬೀರಲಿದೆ ಎಂದು ಕಾರ್ಯಕರ್ತರು ಎಚ್ಚರಿಸಿದ್ದಾರೆ. ನಿರ್ಮಾಣದ ಸಮಯದಲ್ಲಿ ಉಂಟಾಗುವ ಪರಿಸರ ಹಾನಿಯನ್ನು ತಡೆಗಟ್ಟಲು ಯಾವುದೇ ಸಮರ್ಪಕ ಮೌಲ್ಯಮಾಪನ ಮಾಡಿಲ್ಲವೆಂದು ಆರೋಪಿಸಿರುವ ಪ್ರತಿಭಟನಾಕಾರರು ಕಪ್ಪು ಬಟ್ಟೆ ಧರಿಸಿ ಸರ್ಕಾರದ ನಿರ್ಧಾರದ ವಿರುದ್ಧ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಚಾರ್ಧಾಮ್ ಯಾತ್ರೆ ಮತ್ತು ಪ್ರವಾಸೋದ್ಯಮದ ಹಿತದೃಷ್ಟಿಯಿಂದ 743 ಕೋಟಿ ರೂಪಾಯಿ ವೆಚ್ಚದ ಈ ಹೆದ್ದಾರಿ ಯೋಜನೆ ಅತ್ಯಗತ್ಯವೆಂದು ಸಮರ್ಥಿಸಿಕೊಂಡಿದೆ. ಪರಿಸರ ಹಾನಿಯನ್ನು ಕಡಿಮೆ ಮಾಡಲು ರಸ್ತೆ ಅಗಲವನ್ನು 23 ಮೀಟರ್ಗೆ ಇಳಿಸಿರುವುದು ಮಾತ್ರವಲ್ಲದೆ 754 ಮರಗಳನ್ನು ಕಸಿ ಮಾಡಲು ಮತ್ತು ಆನೆಗಳ ಸುರಕ್ಷಿತ ಸಂಚಾರಕ್ಕಾಗಿ ವಿಶೇಷ ಎಲಿವೇಟೆಡ್ ಅಂಡರ್ಪಾಸ್ಗಳನ್ನು ನಿರ್ಮಿಸಲಾಗುತ್ತಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಕಳೆದ 5 ವರ್ಷಗಳಲ್ಲಿ ರಸ್ತೆ ಅಪಘಾತಗಳಲ್ಲಿ 29 ವನ್ಯಜೀವಿಗಳು ಸಾವನ್ನಪ್ಪಿದ್ದು, ಈ ಹೊಸ ಯೋಜನೆ ಮತ್ತು ವಿಶೇಷ ಆನೆ ಕಾರಿಡಾರ್ಗಳು ವನ್ಯಜೀವಿಗಳ ಪ್ರಾಣ ರಕ್ಷಣೆಗೆ ನೆರವಾಗಲಿವೆ ಎಂದು ಆಡಳಿತ ವ್ಯವಸ್ಥೆ ವಿಶ್ವಾಸ ವ್ಯಕ್ತಪಡಿಸಿದೆ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸೌರಂ ಟಿವಿ.